ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ರಾಮಯ್ಯ ಎಂಬ ವೃದ್ಧ ರೈತನ ಮನೆಯಿತ್ತು. ಅವನ ಹೆಂಡತಿ ಲಕ್ಷ್ಮಮ್ಮ. ಇಬ್ಬರು ತಮ್ಮ ಜೀವನವನ್ನೆಲ್ಲ ಕಷ್ಟಪಟ್ಟು ದುಡಿದು ತಮ್ಮ ಏಕೈಕ ಮಗ ರಾಘವನನ್ನು ಓದಿ ದೊಡ್ಡವನಾಗಿ ಮಾಡಿದರು. ಹೊಲದಲ್ಲಿ ಬೆವರು ಸುರಿಸಿ ಹೊಟ್ಟೆ ಕಿಚ್ಚು ಸಹಿಸಿಕೊಂಡು ಮಗನ ಭವಿಷ್ಯಕ್ಕಾಗಿ ಅವರು ತಮ್ಮ ಇಡೀ ಯೌವನವನ್ನೇ ತ್ಯಾಗ ಮಾಡಿದರು. ರಾಘವ್ ಚಿಕ್ಕವನಾಗಿದ್ದಾಗ ಲಕ್ಷ್ಮಮ್ಮ ಅವನನ್ನು ಮಡಿಲಲ್ಲಿ ಮಲಗಿಸಿ ಜೋಗುಳು ಹಾಡುತ್ತಿದ್ದಳು. ರಾಮಯ್ಯ ಹೊಲದಿಂದ ಬಂದು ಮಗನಿಗೆ ಶಾಲೆಯ ಪುಸ್ತಕ ತಂದು ಕೊಡುತ್ತಿದ್ದ. ನಮ್ಮ ಮಗ ದೊಡ್ಡ ಅಧಿಕಾರಿ ಆಗಬೇಕು ಎಂಬುದು ಅವರ ಕನಸು. ಆ ಕನಸಿಗಾಗಿ ಅವರು ಎಷ್ಟೋ ರಾತ್ರಿ ಹಸಿದ ಹೊಟ್ಟೆಯಲ್ಲಿ ಮಲಗಿದರು. ಕಾಲ ಕಳೆಯಿತು. ರಾಘವ್ ಓದಿ ನಗರದಲ್ಲಿ ದೊಡ್ಡ ಉದ್ಯೋಗ ಪಡೆದುಕೊಂಡ. ಆ ಸುದ್ದಿ ಕೇಳಿ ರಾಮಯ್ಯನ ಕಣ್ಣು ತುಂಬಿ ಬಂದಿತ್ತು. ನಮ್ಮ ಕಷ್ಟ ವ್ಯರ್ಥವಾಗಲಿಲ್ಲ ಎಂದು ಅವನು ಹೆಮ್ಮೆಯಿಂದ ಹೇಳಿದ್ದ. ಲಕ್ಷ್ಮಮ್ಮ ದೇವರ ಮುಂದೆ ದೀಪ ಹಚ್ಚಿ ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಕೆಲವು ವರ್ಷಗಳ ನಂತರ ರಾಘವನು ನಗರದಲ್ಲೇ ಸುಂದರಿ ಎಂಬ ಹೆಸರಿನ ಹುಡುಗಿಯನ್ನು ಮದುವೆಯಾದ. ಮೊದಲಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ರಾಘವ್ ತನ್ನ ತಾಯಿ ತಂದೆಯನ್ನು ನಗರಕ್ಕೆ ಕರೆದುಕೊಂಡು ಬಂದ. ಇನ್ನು ನೀವು ಕಷ್ಟಪಡುವುದು ಬೇಡ, ನನ್ನ ಜೊತೆ ಇರಿ ಎಂದನು. ಆ ಮಾತು ಕೇಳಿ ಲಕ್ಷ್ಮಮ್ಮನ ಹೃದಯ ತುಂಬಿಬಿಟ್ಟಿತ್ತು. ನಗರದ ಜೀವನ ಅವರಿಗೆ ಹೊಸದು. ದೊಡ್ಡ ಕಟ್ಟಡಗಳು, ವೇಗದ ಜನ, ಅಜ್ಞಾತ ಮುಖಗಳು. ಆದರೆ ಮಗ ಜೊತೆಯಲ್ಲಿದ್ದರಿಂದ ಅವರು ಸಂತೋಷವಾಗಿದ್ದರು. ಆರಂಭದಲ್ಲಿ ಸೊಸೆ ಚೆನ್ನಾಗಿ ನಡೆದುಕೊಂಡಳು. ಆದರೆ ದಿನಗಳು ಕಳೆದಂತೆ ಅವಳ ಸ್ವಭಾವ ಬದಲಾಗತೊಡಗಿತ್ತು. ಇವರಿಗೆ ಎಲ್ಲವೂ ಬೇರೆ, ನಮ್ಮ ಜೀವನವೇ ಕಷ್ಟವಾಗುತ್ತಿದೆ ಎಂದು ಅವಳು ಆಗಾಗ ರಾಘವನಿಗೆ ಹೇಳುತ್ತಿದ್ದಳು. ನಿನ್ನ ಅಮ್ಮ ಯಾವಾಗಲೂ ಅಡುಗೆ ಮನೆಯಲ್ಲಿ ಬರುತ್ತಾರೆ, ನಿನ್ನ ಅಪ್ಪ ಎಲ್ಲೆಲ್ಲೋ ವಸ್ತುಗಳನ್ನು ಇಡುತ್ತಾರೆ. ರಾಘವ್ ಮೊದಲು ತನ್ನ ಅಪ್ಪ ಅಮ್ಮನ ಪರವಾಗಿ ಮಾತನಾಡುತ್ತಿದ್ದ. ಅವರು ವಯಸ್ಸಾದವರು, ಸ್ವಲ್ಪ ಸಹಿಸು ಎಂದು ಹೇಳುತ್ತಿದ್ದ. ಆದರೆ ಪ್ರತಿದಿನದ ದೂರುಗಳು ಅವನ ಮನಸ್ಸನ್ನು ಬದಲಿಸತೊಡಗಿದ್ದವು. ಒಂದು ದಿನ ಲಕ್ಷ್ಮಮ್ಮ ಅಡುಗೆ ಮಾಡುತ್ತಿದ್ದಾಗ ಕೈ ಸುಟ್ಟುಕೊಂಡಳು. ನೋವಿನಿಂದ ಅಳುತ್ತಿದ್ದಳು. ಸುಂದರಿ ಮಾತ್ರ, ಇನ್ನು ನೀವು ಅಡುಗೆ ಮಾಡಲು ಯಾಕೆ ಬರುತ್ತೀರಿ? ವಿಶ್ರಾಂತಿ ಮಾಡಿ ಎಂದು ಕಟುವಾಗಿ ಹೇಳಿದಳು. ಆ ಮಾತಿನಲ್ಲಿ ಕಾಳಜಿಗಿಂತ ಬೇಸರ ಹೆಚ್ಚು ಇತ್ತು. ರಾಮಯ್ಯ ಎಲ್ಲವನ್ನು ಮೌನವಾಗಿ ನೋಡುತ್ತಿದ್ದ. ರಾತ್ರಿ ಲಕ್ಷ್ಮಮ್ಮಳಿಗೆ ಹೇಳಿದನು, ನಾವು ಭಾರವಾಗುತ್ತಿದ್ದೇವೆ ಅನಿಸುತ್ತದೆ. ಲಕ್ಷ್ಮಮ್ಮ ತಕ್ಷಣ ತಲೆ ಅಡ್ಡಾಡಿದಳು. ಇಲ್ಲ, ನಮ್ಮ ಮಗ ಹೀಗಿಲ್ಲ, ಅವನು ಒಳ್ಳೆಯವನು ಎಂದು ಹೇಳಿದಳು. ಆದರೆ ಅವಳ ಮನಸ್ಸಿನೊಳಗೂ ನೋವು ಮೊಳೆಯುತ್ತಿತ್ತು. ಒಂದು ಸಂಜೆ ರಾಘವ್ ಮನೆಗೆ ಬಂದಾಗ ಗಂಭೀರವಾಗಿ ಕುಳಿತಿದ್ದ. ಅಮ್ಮ ಅಪ್ಪ, ನಾನು ಒಂದು ಮಾತು ಹೇಳಬೇಕು ಎಂದನು. ಲಕ್ಷ್ಮಮ್ಮನ ಹೃದಯ ತಡಕಾಡಿತ್ತು. ನಿಮಗೆ ಒಳ್ಳೆಯ ಆರೈಕೆ ಸಿಗಬೇಕು. ನಾವು ಕೆಲಸದಲ್ಲಿ ಬ್ಯುಸಿ, ಆದ್ದರಿಂದ ಒಂದು ಒಳ್ಳೆಯ ವೃದ್ಧಾಶ್ರಮ ನೋಡಿದ್ದೇನೆ. ಆ ಮಾತು ಕೇಳಿದ ಕ್ಷಣ ಲಕ್ಷ್ಮಮ್ಮನ ಕೈಯಲ್ಲಿದ್ದ ಗಾಜಿನ ಗ್ಲಾಸ್ ನೆಲಕ್ಕೆ ಬಿದ್ದು ಒಡೆದಿತ್ತು. ವೃದ್ಧಾಶ್ರಮವಾ? ಅವಳ ಧ್ವನಿ ನಡಗಿತ್ತು. ರಾಮಯ್ಯ ಮೌನವಾಗಿದ್ದ. ಅವನ ಕಣ್ಣುಗಳು ನೆಲದತ್ತ ತಿರುಗಿದವು. ನಾನು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಅಮ್ಮ, ಅಲ್ಲಿ ಎಲ್ಲ ಸೌಲಭ್ಯಗಳಿವೆ ಎಂದು ರಾಘವ್ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದ್ದ. ಲಕ್ಷ್ಮಮ್ಮ ನಿಧಾನವಾಗಿ ಕೇಳಿದಳು, ಮಗ, ನಿನ್ನನ್ನು ನಾನು 9 ತಿಂಗಳು ಹೊತ್ತಾಗ, ನಿನಗೆ ಜ್ವರ ಬಂದಾಗ, 3 ರಾತ್ರಿ ನಿದ್ರೆ ಮಾಡದೆ ಕಾದಾಗ, ನಿನಗಾಗಿ ಹಸಿದ ಹೊಟ್ಟೆಯಲ್ಲಿ ಇದ್ದಾಗ, ಆಗ ನಾನು ವೃದ್ಧಾಶ್ರಮ ಹುಡುಕಲಿಲ್ಲ. ಈಗ ನಾನು ವೃದ್ಧಳಾದಾಗ ನನ್ನ ಜಾಗ ಅಲ್ಲಿನ ಅಂತ ಅವನ ತಾಯಿ ಕೇಳುತ್ತಾಳೆ. ತಾಯಿಯ ಮಾತು ಕೇಳಿ ರಾಘವನಿಗೆ ಮಾತೇ ಬಂದಿಲ್ಲ. ಸುಂದರಿ ಮಧ್ಯೆ ಹೇಳಿದಳು, ಇದು ಎಲ್ಲರಿಗೂ ಒಳ್ಳೆಯದು. ಅದನ್ನು ಕೇಳಿ ಲಕ್ಷ್ಮಮ್ಮನ ಕಣ್ಣೀರು ನಿಲ್ಲಲಿಲ್ಲ. ತಾಯಿಗೆ ಮಗನ ಮನೆಗಿಂತ ಒಳ್ಳೆಯ ಜಾಗ ಬೇರೆ ಇಲ್ಲ. ಕೆಲ ದಿನಗಳ ನಂತರ ಅವರನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದರು. ಅದು ಸ್ವಚ್ಛವಾದ ಜಾಗ. ಹಲವಾರು ವೃದ್ಧರು ಅಲ್ಲಿ ಇದ್ದರು. ಕೆಲವರು ಮಕ್ಕಳಿಗಾಗಿ ಕಾಯುತ್ತಿದ್ದರು. ಕೆಲವರು ಬಾಗಿಲಿನತ್ತ ನೋಡುತ್ತಾ ದಿನ ಕಳೆಯುತ್ತಿದ್ದರು. ಲಕ್ಷ್ಮಮ್ಮ ಅಲ್ಲಿ ಕಾಲಿಟ್ಟ ಕ್ಷಣವೇ ತನ್ನ ಹೃದಯ ಒಡೆದಂತೆ ಅನುಭವಿಸಿದಳು. ರಾಮಯ್ಯ ಅವಳ ಕೈ ಹಿಡಿದು ಧೈರ್ಯವಾಗಿರು ಎಂದನು. ರಾಘವ್ ದಾಖಲೆಗಳನ್ನು ತುಂಬುತ್ತಿದ್ದ. ಅವನ ಕೈ ಕೂಡ ನಡುಗುತ್ತಿತ್ತು. ಆದರೆ ಅವನು ತನ್ನ ಮನಸ್ಸನ್ನು ಕಠಿಣಗೊಳಿಸಿಕೊಂಡಿದ್ದ. ಹೋಗುವ ಸಮಯ ಬಂದಿತ್ತು. ಲಕ್ಷ್ಮಮ್ಮ ಮಗನ ಮುಖ ನೋಡಿದಳು. ಒಂದು ಮಾತು ಕೇಳುತ್ತೀಯಾ? ಹೇಳಮ್ಮ ಅಂತ ಹೇಳಿದ್ದ. ಹಬ್ಬದ ದಿನವಾದರೂ ಬಾ, ನಿನ್ನ ಮುಖ ನೋಡಿದರೆ ಸಾಕು.
ಎಂದು ಅವನ ತಾಯಿ ಹೇಳಿದಳು. ರಾಘವ್ ತಲೆಬಾಗಿದನು. ಬರುತ್ತೇನೆ ಅಮ್ಮ ಅಂತ ಹೇಳಿದನು. ಅವನು ಹೊರಟು ಹೋದ. ಕಾರು ದೂರವಾಗುವವರೆಗೆ ಲಕ್ಷ್ಮಮ್ಮ ನೋಡುತ್ತಲೇ ಇದ್ದಳು. ನಂತರ ಅವಳು ಕುಳಿತು ಅತ್ತಳು. ಆ ಕಣ್ಣೀರು ಕೇವಲ ದುಃಖದಲ್ಲ, ಅದು ಒಬ್ಬ ತಾಯಿಯ ಜೀವನವಿಡೀ ಮಾಡಿದ ಪ್ರೀತಿಯ ನಿರಾಕರಣೆಯ ಕಣ್ಣೀರು. ವೃದ್ಧಾಶ್ರಮದ ದಿನಗಳು ನಿಧಾನವಾಗಿ ಸಾಗುತ್ತಿದ್ದವು. ಬೆಳಗ್ಗೆ ಪ್ರಾರ್ಥನೆ, ಮಧ್ಯಾಹ್ನ ಊಟ, ಸಂಜೆ ಮೌನ. ಆದರೆ ಲಕ್ಷ್ಮಮ್ಮಗೆ ಪ್ರತಿದಿನವೂ ಒಂದೇ ಪ್ರಶ್ನೆ, ನನ್ನ ಮಗ ಇಂದು ಬರುತ್ತಾನಾ ಅಂತ. ಪ್ರತಿ ಬಾರಿ ಗೇಟ್ ಬಳಿ ವಾಹನ ನಿಂತರೆ ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಆದರೆ ಬಹಳ ಬಾರಿ ಅದು ಬೇರೆ ಯಾರಿಗೋ ಬಂದವರು. ರಾಮಯ್ಯ ತನ್ನ ನೋವನ್ನು ಒಳಗೆ ಇಟ್ಟುಕೊಂಡಿದ್ದ. ಅವನು ಈ ಥರ ವೃದ್ಧರ ಜೊತೆ ಮಾತನಾಡುತ್ತಿದ್ದ. ಆದರೆ ರಾತ್ರಿ ಮಲಗುವಾಗ ಮೌನವಾಗಿ ಕಣ್ಣೀರು ಒರೆಸುತ್ತಿದ್ದ. ಒಮ್ಮೆ ಆಶ್ರಮದ ನಿರ್ವಾಹಕಿ ಕೇಳಿದಳು, ಅಮ್ಮ, ನೀವು ಯಾವಾಗಲೂ ಗೇಟ್ ಕಡೆ ನೋಡುತ್ತೀರಲ್ಲ, ಯಾಕೆ ಅಂತ ಕೇಳುತ್ತಾಳೆ. ಲಕ್ಷ್ಮಮ್ಮ ಮೃದುವಾಗಿ ನಕ್ಕಳು. ತಾಯಿಯ ಕಣ್ಣು ಗೇಟ್ ಕಡೆ ಇರೋದು ಸಹಜ, ಮಗ ಬರುವ ದಾರಿ ಅಲ್ಲವೇ ಅದು ಅಂತ ಹೇಳಿದಳು. ಆ ಮಾತು ಕೇಳಿ ನಿರ್ವಾಹಕಿಯ ಕಣ್ಣು ತುಂಬಿತ್ತು. ತಿಂಗಳುಗಳು ಕಳೆದವು. ರಾಘವ್ ಕೆಲವೊಮ್ಮೆ ಬರುತ್ತಿದ್ದ, ಕೆಲವೊಮ್ಮೆ ಕರೆ ಮಾತ್ರ ಮಾಡುತ್ತಿದ್ದ. ಕೆಲಸ ತುಂಬ ಇದೆ ಅಮ್ಮ ಎಂಬುವುದು ಅವನ ಉತ್ತರವಾಗಿತ್ತು. ಒಂದು ದಿನ ರಾಮಯ್ಯನ ಆರೋಗ್ಯ ಹದಗೆಟ್ಟಿತ್ತು. ಆಸ್ಪತ್ರೆಗೆ ಕರೆದೊಯ್ದರು. ರಾಘವ್ನಿಗೆ ಕರೆ ಮಾಡಲಾಯಿತು. ಆದರೆ ಅವನು ಹೊರನಗರ ಸಭೆಯಲ್ಲಿ ಇದ್ದ. ರಾಮಯ್ಯ ಕೊನೆಯ ಕ್ಷಣದಲ್ಲಿ ಲಕ್ಷ್ಮಮ್ಮನ ಕೈ ಹಿಡಿದು ಹೇಳಿದನು, ನಮ್ಮ ಮಗನನ್ನು ದ್ವೇಷಿಸಬೇಡ, ಅವನು ತಪ್ಪಿ ಹೋಗಿದ್ದಾನೆ, ಕೆಟ್ಟವನು ಅಲ್ಲ. ಅದೇ ಅವನ ಕೊನೆಯ ಮಾತಾಗಿತ್ತು. ಲಕ್ಷ್ಮಮ್ಮನ ಜಗತ್ತು ಕುಸಿದು ಬಿತ್ತು. ರಾಘವ್ ಬಂದಾಗ ಎಲ್ಲವೂ ಮುಗಿದಿತ್ತು. ತಂದೆಯ ನಿಶ್ಚೇಷ್ಟ ದೇಹ ನೋಡಿ ಅವನು ಕುಸಿದು ಬಿದ್ದ. ಅಪ್ಪ ಕ್ಷಮಿಸಿ ಎಂದು ಅತ್ತನು. ಲಕ್ಷ್ಮಮ್ಮ ಮೌನವಾಗಿ ನಿಂತಳು. ಅವಳ ಕಣ್ಣೀರಿನಲ್ಲಿ ಶಬ್ದ ಇರಲಿಲ್ಲ. ಆ ದಿನದಿಂದ ರಾಘವ್ನ ಮನಸ್ಸು ಬದಲಾಗತೊಡಗಿತ್ತು. ಅವನು ತನ್ನ ತಪ್ಪನ್ನು ಅರಿತುಕೊಂಡ. ತಂದೆಯ ಅನುಪಸ್ಥಿತಿ ಅವನಿಗೆ ಜೀವನದ ದೊಡ್ಡ ಪಾಠ ಕಲಿಸಿತ್ತು. ಅವನು ತಾಯಿಯ ಬಳಿ ಬಂದು ಮೊಣಕಾಲೂರಿದ್ದ. ಅಮ್ಮ, ನನ್ನನ್ನು ಕ್ಷಮಿಸು, ನಾನು ದೊಡ್ಡ ತಪ್ಪು ಮಾಡಿದ್ದೆ, ಮನೆಗೆ ಬಾ ಅಂತ ಹೇಳಿದನು. ಲಕ್ಷ್ಮಮ್ಮ ಅವನ ತಲೆಯ ಮೇಲೆ ಕೈಯಿಟ್ಟಳು. ತಾಯಿ ಮಗನನ್ನು ದ್ವೇಷಿಸುವುದಿಲ್ಲ, ಆದರೆ ಒಡೆದ ಹೃದಯ ಮತ್ತೆ ಜೋಡಿಸಲು ಸಮಯ ಬೇಕು ಎಂದು ಹೇಳಿದಳು. ಅದನ್ನು ಕೇಳಿ ರಾಘವ್ ಅತ್ತನು. ಕೆಲ ದಿನಗಳ ನಂತರ ಅವನು ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋದ. ಈ ಬಾರಿ ಮನೆ ಬದಲಾಗಿರಲಿಲ್ಲ, ಬದಲಾಗಿದ್ದು ಅವನ ಮನಸ್ಸು. ಅವನು ತಾಯಿಗೆ ಸ್ವಂತ ಊಟ ನೀಡುತ್ತಿದ್ದ. ಅವಳ ಜೊತೆ ಕೂತು ಮಾತನಾಡುತ್ತಿದ್ದ. ಹಬ್ಬದ ದಿನಗಳಲ್ಲಿ ಅವಳ ಜೊತೆ ದೇವಾಲಯಕ್ಕೆ ಹೋಗುತ್ತಿದ್ದ. ಒಂದು ದಿನ ಲಕ್ಷ್ಮಮ್ಮ ಕಿಟಕಿಯ ಬಳಿ ಕುಳಿತು ಸೂರ್ಯಾಸ್ತ ನೋಡುತ್ತಿದ್ದಳು. ರಾಘವ್ ಹತ್ತಿರ ಬಂದು ಕೇಳಿದನು, ಏನು ಯೋಚಿಸುತ್ತಿದೆಯಾ ಅಮ್ಮ ಎಂದು ಕೇಳಿದ್ದ. ಅವಳು ಮೃದುವಾಗಿ ನಕ್ಕಳು. ತಾಯಿಯ ಹೃದಯ ಸಮುದ್ರದಂತಿದೆ ಮಗ, ಎಷ್ಟು ನೋವು ಹಾಕಿದರೂ ಪ್ರೀತಿಯ ಅಲೆ ಮಾತ್ರ ಬರುತ್ತದೆ. ರಾಘವ್ ತಾಯಿಯ ಮಡಿಲಲ್ಲಿ ತಲೆ ಇಟ್ಟನು. ಬಾಲ್ಯದಲ್ಲಿ ಹೇಗಿತ್ತೋ ಹಾಗೆ. ಆಕಾಶದಲ್ಲಿ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಆದರೆ ಆ ಮನೆಯೊಳಗೆ ಹೊಸ ಬೆಳಕು ಹುಟ್ಟಿತ್ತು. ವೃದ್ಧಾಶ್ರಮದಲ್ಲಿ ಸುರಿದ ತಾಯಿಯ ಕಣ್ಣೀರು ಕೊನೆಗೆ ಮಗನ ಹೃದಯವನ್ನು ತೊಳೆಯಿತು. ಆ ಕಣ್ಣೀರು ವ್ಯರ್ಥವಾಗಲಿಲ್ಲ. ಯಾಕೆಂದರೆ ತಾಯಿಯ ಕಣ್ಣೀರು ಶಾಪವಲ್ಲ, ಅದು ಎಚ್ಚರಿಕೆ. ತಾಯಿಯ ಮೌನ ದುಃಖ ದುರ್ಬಲತೆ ಅಲ್ಲ, ಅದು ಪ್ರೀತಿಯ ಅತ್ಯಂತ ಆಳವಾದ ರೂಪ. ಮನುಷ್ಯ ಜೀವನದಲ್ಲಿ ಎಷ್ಟೇ ದೊಡ್ಡವನಾದರೂ ತಾಯಿಯ ಮುಂದೆ ಅವನು ಇನ್ನೂ ಮಗನೇ. ತಂದೆ ತಾಯಿ ನಮ್ಮನ್ನು ಬೆಳೆಸಲು ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಬೇಕಾಗಿರುವುದು ಹಣವಲ್ಲ, ಔಷಧ್ಯ ಅಲ್ಲ, ನಮ್ಮ ಸಮಯ, ನಮ್ಮ ಗೌರವ, ನಮ್ಮ ಹತ್ತಿರತೆ ಅಷ್ಟೇ. ವೃದ್ಧಾಶ್ರಮಗಳು ಕಟ್ಟಡಗಳಷ್ಟೇ ಅಲ್ಲ, ಅಲ್ಲಿ ಅನೇಕ ತಾಯಿಗಳ ಅಪೂರ್ಣ ಕನಸುಗಳು, ಅನೇಕ ತಂದೆಗಳ ಮೌನ ನಿರೀಕ್ಷೆಗಳು ಬದುಕುತ್ತವೆ. ಪ್ರತಿ ಮಗನು ಪ್ರತಿ ಮಗಳು ಈ ಕಥೆಯನ್ನು ನೆನಪಿಡಬೇಕು. ಯಾಕೆಂದರೆ ಇಂದು ನಾವು ಮಕ್ಕಳಾಗಿದ್ದೇವೆ, ನಾಳೆ ನಾವು ತಾಯಿ ತಂದೆಯಾಗುತ್ತೇವೆ. ನಾವು ಬಿತ್ತಿದ ಪ್ರೀತಿ ಒಂದು ದಿನ ಮರಳಿ ಬರುತ್ತದೆ. ಲಕ್ಷ್ಮಮ್ಮನ ಕಣ್ಣೀರು ಹೇಳಿದ ಒಂದು ಸತ್ಯ, ತಾಯಿಯ ಪ್ರೀತಿ ಎಂದಿಗೂ ವೃದ್ಧವಾಗುವುದಿಲ್ಲ. ಸ್ನೇಹಿತರೆ, ಕತೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.